ನಮಸ್ತೆ ಸ್ನೇಹಿತರೆ, ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಮೊದಲ ಬಾರಿಗೆ ಮಂತ್ರಾಲಯಕ್ಕೆ ಹೋಗಿದ್ದೆ. ಎಷ್ಟು ವರ್ಷದ ನಂತರ ನಾನು ಮಂತ್ರಾಲಯಕ್ಕೆ ಹೋದೆ, ಯಾಕೆ ನನಗೆ ಹೋಗೋಕ್ಕಾಗಲಿಲ್ಲ, ಇವಾಗ ಸಡನ್ನಾಗಿ ನಾನು ಯಾಕೆ ಹೋದೆ ಮಂತ್ರಾಲಯಕ್ಕೆ. ಸೊ ಅಲ್ಲಿ ನನಗೆ ಏನೆಲ್ಲ ವಿಶೇಷ ದರ್ಶನಗಳು ನಾನು ಪಡ್ಕೊಂಡೆ. ಸೊ ಅಲ್ಲಿ ಕೊಡ್ತಕ್ಕಂಥ ಪ್ರಸಾದ ಆಗಿರ್ಬೋದು, ಅಲ್ಲಿ ಕೊಡ್ತಕ್ಕಂಥ ಅಕ್ಷತೆಯ ಮಹತ್ವ ಏನಿದೆ. ಸೊ ಕೆಲವೊಂದು ವಿಚಾರಗಳ ಬಗ್ಗೆ ಕೆಲವೊಬ್ಬರಿಗೆ ತಪ್ಪು ತಿಳುವಳಿಕೆ ಇದೆ. ಸೊ ಇನ್ನು ಕೆಲವೊಬ್ಬರಿಗೆ ಕೆಲವೊಂದು ವಿಚಾರಗಳ ಬಗ್ಗೆ ಗೊತ್ತೇ ಇಲ್ಲ. ಸೊ ಅದೆಲ್ಲದರ ವಿಚಾರಗಳನ್ನು ನಾನು ನನ್ನ ಚಾನಲಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಎಲ್ಲನೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲಿಂದ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನೀವು ನೋಡ್ತಾ ಇದ್ರಲ್ವ, ನಾನು ಹೋಗಿದ್ದು ಬೆಳಗ್ಗೆ ಹೋಗಿ ಸಂಜೆ ಮಂತ್ರಾಲಯ ತಲುಪಿದೆ ನಾನು. ಸೊ ಅಲ್ಲಿ ನಾನು ಸಂಜೆ ಈ ಒಂದು ನವರಾತ್ರಿಯ ಮೊದಲನೇ ದಿನ ನಾನು ಮಂತ್ರಾಲಯಕ್ಕೆ ಹೋಗಿದ್ದು. ನನಗೆ ತುಂಬ ಖುಷಿ ಆಯಿತು ಮನಸ್ಸಿಗೆ. ಸೊ ನಾವು ದೇವರ ದರ್ಶನ ಎಲ್ಲ ಮಾಡಿ ಹೊರಗಡೆ ಬಂದಾಗ ರಥೋತ್ಸವ ರೆಡಿಯಾಗಿತ್ತು. ಆ ಒಂದು ರಥೋತ್ಸವನ ನೋಡಿ ನಾನು ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಅದರಲ್ಲೂ ನಾನು ತುಂಬ ಜನಕ್ಕೆ ಸಜೆಸ್ಟ್ ಮಾಡೋದು ಏನಪ್ಪ ಅಂತ ಹೇಳಿದರೆ, ಸಾಧ್ಯವಾದಷ್ಟು ನೀವು ಸಂಜೆ ರಾಯರ ದರ್ಶನ ಪಡ್ಕೊಳ್ಳೋ ರೀತಿ ಹೋದರೆ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಯಾಕೆ ಅಂತ ಹೇಳಿದರೆ, ನಾವು ಬೆಳಗ್ಗೆ ಏನು ಮಾಡ್ತೀವಿ, ಬೆಳಗ್ಗೆ ಬೇಗ ಎದ್ದು ನಾವು ರಾಯರ ದರ್ಶನ ಪಡ್ಕೋಬೇಕಂತ ಹೋಗ್ತೀವಿ. ಬಟ್ ಅಲ್ಲಿ ರಾಯರಿಗೆ ಬಂದು ಇನ್ನು ಅಲಂಕಾರ ನಡೀತಾ ಇರುತ್ತೆ, ಅಭಿಷೇಕಗಳು ಆಗ್ತಾ ಇರುತ್ತೆ. ಸಂಪೂರ್ಣವಾಗಿ ರಾಯರ ಮೂರ್ತಿನ ಅಲಂಕಾರಗೊಂಡಿರೋದಿಲ್ಲ. ಸೊ ಸಂಜೆ ಹೊತ್ತೋದ್ರೆ ನೀವು ಇದೆಲ್ಲನೂ ನೋಡ್ಬೋದು. ಇದೆಲ್ಲ ನೋಡಿ ಮನಸ್ಸಿಗೆ ನಿಜವಾಗ್ಲೂ ಆನಂದ ಅಂತ ಅನಿಸುತ್ತೆ. ಸೊ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, 5 ವರ್ಷಗಳ ಕಾಲ ನಾನು ಕೆಲಸಕ್ಕೆ ಹೋಗ್ತಾಯಿದ್ದೆ. ಆ ಕೆಲಸಕ್ಕೆ ಹೋಗ್ಬೇಕಾದ್ರೆ ನಾನು ಗಾಡಿ ಪಾರ್ಕಿಂಗ್ ಮಾಡೋ ಪಕ್ಕದಲ್ಲೇ ರಾಯರ ದೇವಸ್ಥಾನ ಇತ್ತು. ಸೊ ನಮ್ಮ ಮೇಡಮ್ ದೇವಸ್ಥಾನಕ್ಕೆ ಪ್ರತಿ ಗುರುವಾರ ಹೋಗ್ತಿದ್ರು. ಪ್ರತಿ ಗುರುವಾರ ರಾಯರು ವ್ರತ ಮಾಡ್ತಾಯಿದ್ರು. ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತೇಳಿದ್ರೆ ಅದೇನೋ ನನ್ನ ಮನಸ್ಸಿಗೆ ಅನ್ನಿಸ್ಬೇಕು. ನನ್ನ ಮನಸ್ಸಿಗೆ ಅನ್ನಿಸ್ತಲೇ ನಾನು ಯಾವ ಕೆಲಸವನ್ನು ಮಾಡೋದಿಲ್ಲ. ಸೊ ನಾನು ಗಾಡಿ ರಾಯರ ಮಠದ ಮುಂದೆನೇ ನಿಲ್ಸಿದ್ರು. ನಾನು ಸುಮಾರು ಆವಾಗೊಂದು 5 ವರ್ಷ ಕೆಲಸ ಮಾಡಿ ಅಲ್ಲಿಂದ ಇಲ್ಲಿಗೆ 10 ವರ್ಷಗಳ ಕಾಲ ನಾನು ರಾಯರ ದೇವಸ್ಥಾನಕ್ಕೆ ಹೋಗೇ ಇಲ್ಲ. ನಾನು ಅವ್ರ ದೇವಸ್ಥಾನದ ಮುಂದೆನೇ ಗಾಡಿ ನಿಲ್ಲಿಸ್ತಾ ಇದ್ದೆ. ಸೊ ರಾಯರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೆ. ರಾಯರ ಬಗ್ಗೆ ನಾನು ವೀಡಿಯೋಸ್ನ ಮಾಡ್ತಾಯಿದ್ದೆ, ರಾಯರ ಪುಸ್ತಕಗಳನ್ನು ಓದ್ತಾ ಇದ್ದೆ. ಆದರೆ ನಾನು ರಾಯರ ಅವರ ದರ್ಶನ ಪಡ್ಕೊಳ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಹೇಳ್ತಾರೆ ತುಂಬ ಜನ, ನಾವು ರಾಯರನ್ನ ನೋಡ್ಬೇಕಂದ್ರೆ ರಾಯರು ಕರೆಸ್ಕೊಳೋದಿಲ್ವಂತೆ. ರಾಯರಿಗೆ ಯಾವತ್ತು ನಮ್ಮನ್ನು ನೋಡ್ಬೇಕನ್ಸುತ್ತಲ್ವ ಆವತ್ತು ರಾಯರ ಅಪ್ಪಣೆ ಕೊಡ್ತಾರಂತೆ. ಸೊ ಅದಾದ ನಂತರ ನಾನು ಕಳೆದ 1 ತಿಂಗಳಿಂದ ರಾಯರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಅಲ್ಲೇ ಅನುಷ್ಠಾನ ಮಾಡಿಕೊಂಡೆ. ನಾನು ಬರ್ತೀನಿ ಅನ್ನೋದಕ್ಕಿಂತ ನೀನು ಯಾವತ್ತೂ ನನ್ನನ್ನು ಕರೆಸ್ಕೊತೀಯ, ನಾನು ಅವತ್ತು ನಿನ್ನ ದರ್ಶನನ ಪಡ್ಕೊತೀನಿ ರಾಯರೇ ಅಂತೇಳ್ಬಿಟ್ಟು ನಾನು ಅವತ್ತೊಂದು ಅನುಷ್ಠಾನ ಮಾಡಿಕೊಂಡೆ. ಸೊ ಅದಾದ ನಂತರ ಏಕಾದಶಿಯ ದಿನ ಮೊದಲನೇ ಉಪವಾಸ ನಾನು ಮಾಡಿದೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಮೊನ್ನೆ ನಮಗೇನು ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂಥ ಏಕಾದಶಿ, ವಿಶೇಷವಾದ ಏಕಾದಶಿ, ಆವತ್ತಿನ ದಿನ ನಾನು ಮೊದಲನೇ ಉಪವಾಸವನ್ನು ಮಾಡಿದೆ. ಅದಾದ ಮಾರನೇ ದಿನ ಬಂದು ದಶಮಿ ಇತ್ತು. ಆವತ್ತು ನಾನು ರಾಯರಿಗೆ ಅಭಿಷೇಕವನ್ನು ಮಾಡಿಸಿದೆ. ಎಳನೀರಿನ ಅಭಿಷೇಕ ತುಂಬ ಶ್ರೇಷ್ಠ ಅಂತ ಇತ್ತು. ಅವತ್ತು ಅಭಿಷೇಕವನ್ನು ಮಾಡಿಸಿದೆ. ಸೊ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ, ಸೋಮವಾರ ಬೆಳಗ್ಗೆ ಹೋಗ್ಬೇಕಂತ ಹೇಳ್ಬಿಟ್ಟು. ಸೋಮವಾರ ಬೆಳಗ್ಗೆ ಹೋದ್ವಿ. ಸಂಜೆ ಅಷ್ಟೊತ್ತಿಗೆಲ್ಲ ನಾವು ಮಂತ್ರಾಲಯ ರೀಚ್ ಆದ್ವಿ. 5:30-6 ಗಂಟೆಗೆ ಮಂತ್ರಾಲಯ ರೀಚ್ ಆದ್ವಿ. ಸೊ ಅಲ್ಲಿ ನಿಮಗೆ ಇಲ್ಲಿ ರೂಮ್ ಬಗ್ಗೆ ಹೇಳ್ತೀನಿ ನೋಡಿ. ನೀವು ರೂಮ್ ಆನ್ಲೈನ್ ಬುಕ್ಕಿಂಗು ಸಿಗೋದಿಲ್ಲ, ತುಂಬ ಕಡಿಮೆ ಆನ್ಲೈನ್ ಬುಕ್ಕಿಂಗು. ಅಲ್ಲಿ ರೂಮ್ಸ್ ಇರುತ್ತೆ, ಬಟ್ ಆನ್ಲೈನಲ್ಲಿ 0 ಅಂತ ಕೊಟ್ಟಿರ್ತಾರೆ. ನೀವಲ್ಲಿ ಹೋದ್ರಿ ಅಂತೇಳಿದರೆ ದೇವಸ್ಥಾನದ ಪಕ್ಕದಲ್ಲೇ ನಿಮಗೆ ಬೃಂದಾವನ ಗಾರ್ಡನ್ ಅಂತ ಇದೆ. ಸೊ ಅಲ್ಲಿ ನಿಮಗೆ ರೂಮ್ಸನ್ನು ಕೊಡ್ತಾರೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹೇಳ್ತಾರೆ. ನೀವು ಅದನ್ನು ಬಾರ್ಗೇನ್ ಮಾಡಿದರೆ ಕಡಿಮೆ ಆಗುತ್ತೆ. ಸೊ ಅದಾದ ನಂತರ ನಿಮಗೆ ಎಂಟ್ರೆನ್ಸಲ್ಲೇ ನಿಮಗೆ ಇನ್ನೊಂದು ಮಠದ ರೂಮ್ ಇದೆ. ಇದು ನಿಮಗೆ ಮೇನ್ ಎಂಟ್ರೆನ್ಸ್ ಇದೆ. ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ನಿಮಗೇನು ರೈಟ್ ಸೈಡಲ್ಲಿ ಕಾಣ್ತಾ ಇದೆ ಅಲ್ವ, ದ್ವಾರ ಬಾಗಿಲ ಪಕ್ಕದಲ್ಲಿ ಕಾಣ್ತಾ ಇದೆ ಅಲ್ವ, ಅದು ನಿಮಗೆ ಮಠದ ರೂಮ್ಗಳೇ. ಅಲ್ಲಿ ನಿಮಗೆ ಸೇಮ್ ಬೃಂದಾವನ ಗಾರ್ಡನಲ್ಲಿ ಏನು ಸಿಗುತ್ತಲ್ವ ಅದೇ ರೀತಿಯ ಸಿಗುತ್ತೆ. ಇನ್ನೊಂದು ಯಾರು ಹೇಳ್ದೇ ಇರೋ ವಿಚಾರ ಏನಪ್ಪ ಅಂತ ಹೇಳಿದರೆ, ಇಲ್ಲಿ ಎಲ್ಲೂ ನಿಮಗೆ ಸ್ಕ್ಯಾನರ್ ನಡೆಯೋದಿಲ್ಲ. ನೀವು ಮಂತ್ರಾಲಯಕ್ಕೆ ಹೋದರೆ ನೀವು ಹಣನ ಇಟ್ಕೊಂಡೇ ಹೋಗಬೇಕಾಗುತ್ತೆ. ಅಂದರೆ ನೀವು ಹೊರಗಡೆ ಏನಾದ್ರು ತೊಗೊತೀರಂದರೆ ಸ್ಕ್ಯಾನರ್ ನಡೆಯುತ್ತೆ. ಅದೇ ಈ ರೂಮ್ ಬುಕ್ಕಿಂಗ್ ಆಗಿರ್ಬೋದು, ಪ್ರಸಾದ ಆಗಿರ್ಬೋದು, ಈ ಒಂದು ಸೇವೆಗಳಿಗೆ ನಿಮಗೆ ಯಾವುದೇ ರೀತಿಯ ಸ್ಕ್ಯಾನರ್ ನಡೆಯೋದಿಲ್ಲ. ಸೊ ದಯವಿಟ್ಟು ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಹೋಗುವಂಥವ್ರು ಹಣನ ಇಟ್ಕೊಂಡೋಗಿ. ನನಗದು ತುಂಬ ಸಮಸ್ಯೆ ಆಯಿತು. ಬಟ್ ಅಲ್ಲಿ ಹೊರಗಡೆ ಸ್ಕ್ಯಾನ್ ಮಾಡಿ ನಾನು ಹಣನ ತೊಗೊಂಡೆ. ಸೊ ಅದಾದ ನಂತರ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂತ ಹೇಳಿದರೆ, ಅಕ್ಷತೆ ಕಾಳನ್ನು ಎಲ್ಲದನ್ನು ತಲೆ ಮೇಲೆ ಹಾಕ್ಕೋಬೇಡಿ. ಯಾಕಂತೇಳಿದ್ರೆ ರಾಯರ ಮಂತ್ರಾಕ್ಷತೆಗೆ ಅಷ್ಟೊಂದು ಪವರ್ ಇದೆ. ಸೊ ನನ್ನ ಒಂದು ಸ್ವಂತ ಅನುಭವದಲ್ಲಿ ಹೇಳ್ಬೇಕಾದ್ರೆ, ನಾವು ಯಾವುದೇ ಒಂದು ಕೆಲಸಕ್ಕೆ ಹೊರಟಿದ್ದೀವಿ ಅಂದರೆ ಆ ಒಂದು ಅಕ್ಷತೆನ ನಮ್ಮ ಪರ್ಸಲ್ಲಿ ಇಟ್ಕೊಂಡ್ರೆ 100% ಕೆಲಸ ಆಗುತ್ತೆ. ನೀವು ಏನು ಮಾಡ್ತೀರಾ, ಎಷ್ಟೋ ಜನ ಎಲ್ಲ ಹಾಕಿ ಅಕ್ಷತೆಯನ್ನು ತಲೆ ಮೇಲೆ ಹಾಕ್ಕೊತೀರಾ, ಅದು ಕೆಳಗಡೆ ಬಿದ್ದಿರುತ್ತೆ, ಅದನ್ನು ತುಳ್ಕೊಂಡು ಓಡಾಡ್ತಾರೆ. ಫಸ್ಟ್ ಆಫ್ ಆಲ್
ಅನ್ನನ ತುಳಿಬಾರ್ದು ಅಂತ ಹೇಳ್ತಾರೆ. ಅದರಲ್ಲೂ ಅಕ್ಕಿ ಅದು ಮತ್ತು ರಾಯರ ಮಂತ್ರಾಕ್ಷತೆ. ಸೊ ಅದಕ್ಕೆ ಒಂದು ವಿಶೇಷವಾದ ಫಲ ಇದೆ. ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಒಂದು ಅಕ್ಕಿ ಕಾಳು ನಮ್ಮ ತಲೆ ಮೇಲೆ ಹಾಕ್ಕೊಂಡು, ಒಂದು ಅಕ್ಕಿ ಕಾಳು ನಮ್ಮ ಬಾಯಲ್ಲಿ ಹಾಕ್ಕೊಂಡು, ಉಳಿದಿದ್ದನ್ನು ನಾವು ನಮ್ಮ ಪರ್ಸಲ್ಲಿ ತೊಗೊಂಬಂದು ನಮ್ಮ ದೇವರ ಮನೇಲಿ ಇಡಬೇಕು. ನಾವು ಯಾವ ಕೆಲಸಕ್ಕೆ ಹೋಗ್ತೀವಲ್ವ ಆವತ್ತಿನ ದಿನ ನಾವು ಅದು ಪರ್ಸಲ್ಲಿ ಇಟ್ಕೊಂಡು ಹೋಗೋದ್ರಿಂದ ನಮಗೆ ವಿಶೇಷವಾದ ಫಲ ಸಿಗುತ್ತೆ. ಸೊ ದಯವಿಟ್ಟು ಯಾರು ಈ ಒಂದು ಮಿಸ್ಟೇಕನ್ನು ಮಾಡಬೇಡ್ರಿ. ಮಠದಲ್ಲಿ ಎಷ್ಟು ಅಕ್ಕಿ ಚೆಲ್ಲಿರುತ್ತೆ ಅಂದರೆ ಅಷ್ಟು ಮಂತ್ರಾಕ್ಷತೆಗಳು ಚೆಲ್ಲಿರುತ್ತೆ. ಸೊ ಅದು ಮತ್ತೆ ನಮಗೇನೆ ಅದು ಪಾಪ ಕಾಡೋದು. ಯಾಕಂತೇಳಿದ್ರೆ ರಾಯರ ಮಂತ್ರಾಕ್ಷತೆಗೆ ಅಷ್ಟೊಂದು ಪವರ್ ಇದೆ. ಸೊ ಇದೆರಡು ವಿಚಾರನ ನೆನಪಲ್ಲಿ ಇಟ್ಕೊಳ್ರಿ. ಒಂದು ಸ್ಕ್ಯಾನರ್ ನಡೆಯೋದಿಲ್ಲ, ಇನ್ನೊಂದು ಮಂತ್ರಾಕ್ಷತೆಯ ಬಗ್ಗೆ ದಯವಿಟ್ಟು ಎಲ್ಲರೂ ನೆನಪಲ್ಲಿ ಇಟ್ಕೊ. ಸೊ ದರ್ಶನ ಎಲ್ಲ ಮಾಡಿಕೊಂಡು ಬಂದಾದ ನಂತರ ನಾನಲ್ಲಿ ಮೃತ್ತಿಕ ಪ್ರಸಾದವನ್ನು ತೊಗೊಂಡು ಬಂದೆ. ಸೊ ಮಾರನೇ ದಿನ ನಾನು ದೇವರನ್ನು ಪೂಜೆ ಮಾಡಿ ದೇವರನ್ನು ಹಿಂದಕ್ಕೆ ಕಳಿಸಿ ನೋಡ್ತಾ ಇದ್ರಲ್ವ ಆ ಒಂದು ಡಬ್ಬಿಯಲ್ಲಿ ನಾನು ಮೃತ್ತಿಕ ಪ್ರಸಾದ ಮತ್ತು ಮಂತ್ರಾಕ್ಷತೆಯನ್ನು ಇಟ್ಟಿದ್ದೀನಿ. ಸೊ ಇದರ ಮಹತ್ವ ಏನಿದೆ, ಇದನ್ನು ಯಾರೆಲ್ಲ ಉಪಯೋಗಿಸ್ಬೋದು, ಇದು ಯಾವ ರೀತಿ ನಾವು ತೊಗೋಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋನ ನೋಡಿದಿರೋ ರಾಯರ ಕೃಪೆ ನಿಮಗೂ ಸಿಗಲಿ ಅಂತ ಭಾವಿಸ್ತೀನಿ. ಧನ್ಯವಾದಗಳು ಎಲ್ಲರಿಗೂ.